ಮೆಡಿಕಲ್ ಕಾಲೇಜಿನ 47 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಂತ ಕೇಸ್ ಸದ್ಯ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿನಿಗೆ ಕಾಲರಾ ಪಾಸಿಟಿವ್ ಇರೋದು ಪತ್ತೆಯಾಗಿದೆ. ಮೆಡಿಕಲ್ ಕಾಲೇಜಿನ 47 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೂಲ್ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಕಾಲರಾ ಪಾಸಿಟಿವ್ ಇರೋದು ಈಗ ಪತ್ತೆಯಾಗಿದೆ. ಸದ್ಯ ಪಾಸಿಟಿವ್ ಬಂದಿರುವ ವಿದ್ಯಾರ್ಥಿನಿ ಸ್ಟೇಬಲ್ ಆಗಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ. 1 ವರ್ಷದ ಹಳೆಯ ಫೋಟೋಗಳನ್ನು ತೋರಿಸುತ್ತಿದ್ದಾರೆ. ಅವ್ರು ಯಾವ ಕಂಪ್ಲೇಂಟ್ ನನಗೆ ಮಾಡಿರಲಿಲ್ಲ. ಐ ಮೈಸೆಲ್ಫ್ ಹ್ಯಾಡ್ ವಿಸಿಟೆಡ್ ಅಬೌಟ್ 8 months ಬ್ಯಾಕ್. ನಾನೇ ವಾರ್ಡನ್ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿದ್ದೆ. ಅವಾಗ ಏನೇನಿತ್ತು ಎಲ್ಲ ನೋಡಿಕೊಂಡು ಮೇಡ್ ಟೀಮ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ ಆಗಿ ಅನಲೈಸ್ ಮಾಡಿ, ಸೊ ನಮ್ಮ ಇಂಜಿನಿಯರ್ಸು, ಪ್ಲಂಬರ್ಸು ಅವರು ಎಲ್ಲ ಕರ್ಕೊಂಡು ಏನೇನು ರಿಪೇರ್ಸ್ ಮಾಡಬೇಕಿತ್ತು ಎಲ್ಲನೂ ನಾನು ಮಾಡಿಬಿಟ್ಟು ಐ ಆಲ್ಸೋ ಟೋಲ್ಡ್ ದೆಮ್, ಇನ್ ಕೇಸ್ ಏನಾದರೂ ಇಶ್ಯೂಸ್ ಇಫ್ ಯು ಸ್ಟಿಲ್ ಹ್ಯಾವ್ ಎನಿ ಇಶ್ಯೂಸ್ ಯು ಹ್ಯಾವ್ ಟು ನಿಮ್ಮ ಕಮಿಟಿ ಬಂದು ನನ್ನ ಮೀಟ್ ಮಾಡಿ ಅಂತ ಹೇಳಿದ್ದೆ. ನನ್ ಆಫ್ ದೆಮ್ ಹ್ಯಾವ್ ಮೆಟ್ ಮೀ. ಇಟ್ ಸೀಮ್ಸ್ ದೇ ಹ್ಯಾವ್ ಟೋಲ್ಡ್ ದೆಮ್ ವಾರ್ಡನ್, ಬಟ್ ವಾರ್ಡನ್ ಹ್ಯಾಸ್ ನಾಟ್ ಕಮ್ಯುನಿಕೇಟೆಡ್ ಎನಿಥಿಂಗ್ ಟು ಅಸ್. ಅದು ಆ್ಯಸ್ ಸಚ್ ಇನ್ಕ್ವೈರಿ ಮಾಡಬೇಕು. ಸೊ ಅವ್ರನ್ನೂ ಕರೆದು ವಾರ್ಡನ್ನು ಕರೆದ್ಬಿಟ್ಟು ಡೀಟೇಲ್ಡ್ ಇನ್ಕ್ವೈರಿ ಮಾಡಿ, ಇನ್ ಕೇಸ್ ದರ್ ಇಸ್ ಎನಿ ಲ್ಯಾಬ್ಸ್ we will definitely take action against the warden or whoever is responsible. ಸದ್ಯಕ್ಕೆ 3 ಸ್ಟೂಡೆಂಟ್ಸ್ ICU-ನಲ್ಲಿದ್ದಾರೆ. ಒಬ್ಬರಿಗೆ ಕಿಡ್ನಿ ಇಂಜುರಿ ಆಗಿ ಅವ್ರಿಗೆ ಸ್ವಲ್ಪ ಕ್ರಿಯಾಟಿನ್ 4.2 ಆಗಿತ್ತು ನಿನ್ನೆ. ನೆಫ್ರಾಲಜಿ ಒಪಿನಿಯನ್ ತೊಗೊಂಡ ನಂತರ ಅವ್ರಿಗೆ ಬರೀ ಹೈಡ್ರೇಷನ್ ಸಾಕು, ಇನ್ನೇನು ಬೇಕಾಗಲ್ಲ ಅಂತ ಹೇಳಿದ ನಂತರ ಅವ್ರಿಗೆ ಇವಾಗ ಹೈಡ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ ಮೇಲೆ ಯೂರಿನ್ ಔಟ್ಪುಟ್ ಇಂಪ್ರೂವ್ ಆಗಿದೆ. ಇವತ್ತು ಮಾರ್ನಿಂಗು 3.1 ಬಂದಿದೆ ಕ್ರಿಯಾಟಿನ್ನು. ಶಿ ಸ್ಟೇಬಲ್, ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ, BP ಪಲ್ಸ್ ಎಲ್ಲ ಚೆನ್ನಾಗಿದೆ, ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ, ವಾಮಿಟಿಂಗ್ ಇಲ್ಲ, ಮಾರ್ನಿಂಗಿಂದ ಲೂಸ್ ಟೂಲ್ಸ್ ಕೂಡ ಇಲ್ಲ ಅವ್ರಿಗೆ. ಶಿ ಇಸ್ ಇಂಪ್ರೂವಿಂಗ್. ಇನ್ನೊಬ್ಬರು ನೆನ್ನೆ ಶಾಕಲ್ಲಿ ಬಂದಿದ್ದರು, ಅಂದರೆ BP ಪಲ್ಸು ಏನೂ ಇರಲಿಲ್ಲ ಮಹಿಳೆಗೆ. ಅವ್ರಿಗೆ BP ಈಗ ಪೂರ್ತಿ ಇಂಪ್ರೂವ್ ಆಗಿದೆ, 100/70 ಇದೆ, ಲೂಸ್ ಮೋಷನ್ಸ್ ಪೂರ್ತಿ ನಿಂತಿದೆ, ಯೂರಿನ್ ಔಟ್ಪುಟ್ ಚೆನ್ನಾಗಿದೆ, 2.5 ಲೀಟರ್ ಯೂರಿನ್ ಪಾಸ್ ಮಾಡಿದ್ದಾರೆ. ಅವರನ್ನು ಇವತ್ತು ವಾರ್ಡ್ಗೆ ಶಿಫ್ಟ್ ಮಾಡೋಣ ಅಬ್ಸರ್ವೇಷನ್ಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಬ್ಬರು ಪೇಷಂಟು, ಅವ್ರಿಗೂ ಕೂಡ BP ತುಂಬ ಕಡಿಮೆ ಇತ್ತು, ಲೂಸ್ ಮೋಷನ್ಸು ಇತ್ತು ಅಂತ ಅವ್ರನ್ನ ICU-ಲಿ ಅಡ್ಮಿಟ್ ಮಾಡಿದ್ದಾಗಿತ್ತು. ಅವ್ರಿಗೂ ಕೂಡ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟ ನಂತರ ಇವತ್ತು ಬೆಳಗ್ಗೆಯಿಂದ 1 ಎಪಿಸೋಡ್ ಮಾತ್ರ ಲೂಸ್ ಮೋಷನ್ಸ್ ಆಗಿದೆ, ಅದು ಸೆಮಿ ಸಾಲಿಡ್ ಆಗಿದೆ. ಹೈಡ್ರೇಷನ್ ಎಲ್ಲ ಇಂಪ್ರೂವ್ ಆಗಿದೆ, 104/70 ಇದೆ ಬ್ಲಡ್ ಪ್ರೆಷರ್ ಇವತ್ತು. ಮಿಕ್ಕಿದ್ದೆಲ್ಲ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳೆಲ್ಲ ಮಾಡಿದ್ದೆಲ್ಲವೂ ಕೂಡ ನಾರ್ಮಲ್ ಆಗಿ ಬಂದಿದೆ. ಇವ್ರು 3 ಜನದ್ದು ಕೂಡ ಹ್ಯಾಂಗಿಂಗ್ ಡ್ರಾಪು ನೆಗೆಟಿವ್ ಅಂತಲೇ ಬಂದಿದೆ. ಇದ್ರಿಗೂ ಇನಿಷಿಯಲಿ ಕಲ್ಚರ್ ಇನ್ನೂ ಬಂದಿಲ್ಲ, ಕಲ್ಚರ್ ರಿಪೋರ್ಟ್ ಬರುತ್ತೆ. ಇವ್ರು ಯಾರೂ ಕೂಡ ಕಾಲರಾ ಪಾಸಿಟಿವ್ ಬಂದಿಲ್ಲ ಇದ್ರಿಗೂ. ಸೊ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಮಿಕ್ಕಿದ್ದಿರೋವಂಥ H ಬ್ಲಾಕಲ್ಲಿರೋರು, ಆಮೇಲೆ TCC 6th ಫ್ಲೋರಲ್ಲಿರೋವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸ್ಟೇಬಲ್ ಇದ್ದಾರೆ. TCCಲಿರೋವಂಥ 3 ಜನ ಸ್ಟೂಡೆಂಟ್ಸಿಗೆ ಮಾತ್ರ ಇನ್ನೊಂದು 3-4 ಎಪಿಸೋಡ್ ಲೂಸ್ ಮೋಷನ್ಸ್ ಆಗಿದೆ ಇವತ್ತು. ಬಟ್ ಅವ್ರದ್ದೆಲ್ಲ ಬ್ಲಡ್ ಪ್ಯಾರಾಮೀಟರ್ಸು ಎಲ್ಲ ಪೂರ್ತಿ ನಾರ್ಮಲ್ ಇದೆ. ಇವ್ರದ್ದು ಎಲ್ಲ ಹ್ಯಾಂಗಿಂಗ್ ಡ್ರಾಪ್ ನೆಗೆಟಿವೇ ಬಂದಿದೆ, ಯಾರ್ದು ಪಾಸಿಟಿವ್ ಬಂದಿಲ್ಲ. ಅದು ಒಂದೇ ಸ್ಟೂಡೆಂಟ್ ಬಂದಿದ್ದು, ಅವ್ರು ಚೆನ್ನಾಗೇ ಇದೆ, ಅವ್ರಿಗೆ ಸಿಮ್ಟಮ್ಸೇ ಇಲ್ಲ. ಇವಾಗ ನೋಡಿದ್ರೆ ಒಂದೇ ಎಪಿಸೋಡ್ಸ್ ಲೂಸ್ ಮೋಷನ್ಸ್ ಆಗಿರೋದು, ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರನ್ನ H ಬ್ಲಾಕಲ್ಲಿ ಇಟ್ಟಿದ್ದೀವಿ, ಅವ್ರಿಗೆ ಯಾವ್ದು ಲೂಸ್ ಮೋಷನ್ಸು ಆಗಿಲ್ಲ ಇವಾಗ. ಅದು ಬರೀ ಅಬ್ಸರ್ವೇಷನ್ಗೆ ಅಂತ ಇಟ್ಕೊಂಡಿದ್ದೀವಿ. ಅವ್ರದ್ದೆಲ್ಲ ಬ್ಲಡ್ ರಿಪೋರ್ಟ್ಸು ಚೆನ್ನಾಗಿ ಬಂದಿದೆ. ಅದು ಸರ್ ಹೇಳಿದಂತೆ ಅದು ಫಾಲ್ಸ್ ಪಾಸಿಟಿವ್ ಇದ್ದಿರ್ಬೋದು ಅನ್ನೋ ಒಂದು ಸಂಶಯ ನಮಗೂ ಇದೆ. ಯಾಕೆಂದರೆ ಅದು ಒಂದು ಬಿಟ್ಟರೆ ಇನ್ಯಾವುದು ಪಾಸಿಟಿವ್ ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ. ಕಲ್ಚರ್ ರಿಪೋರ್ಟ್ ಇವತ್ತು ಮಾರ್ನಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ. ಮಿಕ್ಕಿದ್ದೆಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಬರೀ ಲೂಸ್ ಮೋಷನ್ಸ್ ಇದೆಯಾ ವಿನಃ ವಾಮಿಟಿಂಗ್ ಆಗಲಿ, ಡಿಹೈಡ್ರೇಷನ್ ಆಗಲಿ ಏನಿಲ್ಲ. ಎಲ್ಲ ರಿಕವರ್ ಆಗ್ತಾ ಇದ್ದಾರೆ, ಸ್ಟೇಬಲ್ ಇದ್ದಾರೆ. ಆಲ್ಮೋಸ್ಟ್ 75% ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ನೋ ಲೂಸ್ ಮೋಷನ್ಸ್ ಎಟ್ ಆಲ್ ಟುಡೇ. Only 3 or 4 students have around 3 to 4 episodes of loose motions today morning. ಬ್ಲಡ್ ಪ್ಯಾರಾಮೀಟರ್ಸಲ್ಲಿ ಒಬ್ಬರದ್ದು ಮಾತ್ರ ಕಿಡ್ನಿ ತೊಂದರೆ ಆಗಿರುವಂಥದ್ದು ರಿಕವರ್ ಆಗ್ತಾ ಇದ್ದಾರೆ. ಅದು 4.2 ಇದು 3.1 ಬಂದಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ. ನೆಫ್ರಾಲಜಿ ಒಪಿನಿಯನ್ ತಿರುಗಿ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಿರ್ತೀವಿ, ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕಂಡು ಬಂದಿಲ್ಲ. ಸೊ ಅದರಿಂದ ಚಿಂತೆ ಪಡುವಂಥದ್ದು ಯಾವುದೂ ಇಲ್ಲ. ಎಲ್ಲ ಪೇಷಂಟ್ಸು ಚೆನ್ನಾಗಿ ರಿಕವರ್ ಆಗ್ತಿದ್ದಾರೆ, ಚೆನ್ನಾಗಿ ಒಳ್ಳೆ ಹೈಡ್ರೇಷನ್ ತೊಗೋತಿದ್ದಾರೆ, ಎಲ್ಲ ಫ್ಲೂಯಿಡ್ಸ್ ಅವರೇ ಊರಲ್ಲಾಗಿ ತೊಗೋತಿದ್ದಾರೆ. ಅವ್ರ ಪೇರೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರಿಗೆ ಕೌನ್ಸಿಲಿಂಗು ಎಲ್ಲ ಕೂಡ ಮಾಡಿದ್ದೀವಿ. ದೇ ಆರ್ ಆಲ್ ಸ್ಟೇಬಲ್, ದೇ ಆರ್ ಆಲ್ ಡೂಯಿಂಗ್ ವೆಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.